ಕಾಂಗ್ರೆಸ್ ಮುಖಂಡರಿಂದ ಆರಂಭ ಮಾಡ್ತೀನಿ. ಅಸ್ಗರ್ ಪಾಷಾ ಅವರೇ, ತಮಗೆ ಅಂದರೆ ತಮ್ಮದೇ ರಾಜ್ಯ ಸರ್ಕಾರಕ್ಕೆ 2023ರಲ್ಲಿ 2 ವರ್ಷಗಳ ಮುಂಚೆಯೇ ಒಂದು ರೀತಿಯಲ್ಲಿ ಗುಪ್ತಚರ ಇಲಾಖೆ ಒಂದು ವರದಿಯನ್ನು ಕೊಡುತ್ತೆ. ಈ ರೀತಿಯಾಗಿ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಒಂದು ಅಟ್ಲೀಸ್ಟ್ ನಿಮಗೆ ಮಾಹಿತಿ ಇತ್ತು. ಯಾಕೆ ಎಚ್ಚೆತ್ತುಕೊಳ್ಳಲಿಲ್ಲ, ಈ ಮಟ್ಟಕ್ಕೆ ಬೆಳೆಯೋಕೆ ಬಿಟ್ರಿ ಅಂತ? ಸರ್, ಒಂದು ನ್ಯಾಯಪರವಾದಂಥ ಒಂದು ತನಿಖೆ ಆಗಬೇಕು ಅನ್ನೋದು ಎಲ್ಲರ ಆಗ್ರಹ ಇತ್ತು ಅಲ್ವಾ? ಯಾಕಂದರೆ ಮೊದಲನೇದಾಗಿ ಈ ಪ್ರಕರಣ ಯಾರ ವಿರುದ್ಧ ನಡೀತಾ ಇದೆ ಅವರೇ ಒಪ್ಪಿದ್ರು. ನಮಗೆ ಈ ಪ್ರಕರಣದಲ್ಲಿ ಎಲ್ಲ ಏನಿದೆ ಕ್ಲಿಯರ್ ಆಗಿರಬೇಕು, ನಾವು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಅವರೇ ಒಪ್ಕೊಂಡಿದ್ರು, ಅವರೇ ಕೇಳಿದರು. ಅವರ ಒಂದು ಅಪೇಕ್ಷೆಯ ಮೇರೆಗೆ ಇಡೀ ನಮ್ಮ ಕರ್ನಾಟಕದ ಜನತೆ ಏನಿದೆ ಅವರ ಮುಂದೆ ಒಂದು ನ್ಯಾಯಯುತವಾದಂಥ ಒಂದು ರಿಪೋರ್ಟ್ ಬರಬೇಕು ಅನ್ನೋ ಒಂದು ಅಪೇಕ್ಷೆ ಮೇಲೆಗೆ ನಾವು ಇದನ್ನು ಮಾಡಿದ್ದೀವಿ. ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡೋದಲ್ಲ ಸರ್, ಅಲ್ಲಿರುವಂಥ ವಾತಾವರಣ ಏನಿದೆ ನೋಡಿ ಸರ್. ಏನು ಒಂದು ಅಲ್ಲಿ ಧರ್ಮ ಅಂತ ಬಂದಮೇಲೆ ಅದು ಒಂಥರ ಏನಾಗುತ್ತೆ, ಎಲ್ಲರ ಮನಸ್ಸಲ್ಲೂ ಒಂದು ತಲೆಯಲ್ಲಿ ಒಂಥರ ಬೇರೆ ಭಾವನೆ ಬರುತ್ತೆ. ಅದಕ್ಕೋಸ್ಕರ ಏನಿದೆ ಅಲ್ಲಿ ಕ್ಲಿಯರ್ ಆಗಬೇಕು, ಅದು ಸತ್ಯನ ಅಸತ್ಯನ, ತಪ್ಪಿದ್ರೆ ತಪ್ಪಿಸ್ತರು ಯಾರು, ಸುಳ್ಳಿದ್ರೆ ಅದು ಏನು ಮಾಡಬೇಕು ಅನ್ನೋ ಒಂದು ಕ್ಲಿಯರ್ ಆದಂಥ ಪಿಕ್ಚರ್ ಇರಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ಅಪೇಕ್ಷೆ ಇರಲಿಲ್ಲ, ಅದನ್ನು ಸ್ವೀಕರಿಸಿದ್ರು. ಅಂದರೆ ತನಿಖೆ ಆಗೋದಾದರೆ ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ ಅಂದರೆ ಹೊರತು ತನಿಖೆ ಆಗಲಿ ಅನ್ನೋ ಅಪೇಕ್ಷೆ ಕ್ಷೇತ್ರದವ್ರಿಗೆ ಇರಲಿಲ್ಲ. ವೆಲ್ಕಮ್ ಬೇರೆನಾ? ಇಲ್ಲ, ಆಹ್ವಾನ ಮಾಡಿದ್ದು. ಈಗ ಹೇಳ್ತಿರೋದು ಬೇಡ ಅಂತ ಹೇಳ್ತಿರ್ಲಿಲ್ವಲ್ಲ? ಅಲ್ಲ, ನಾವು ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ಹೌದು, ಅಪೇಕ್ಷೆ ಇರಲಿಲ್ಲ, ತನಿಖೆ ಆಗಲಿ ಅಂತ ಅವ್ರು ಹೇಳಲಿಲ್ಲ. ತನಿಖೆ ಮಾಡೋದಾದ್ರೆ ಅದನ್ನು ನಾವು ಸ್ವಾಗತಿಸ್ತೀವಿ, ನಮಗೆ ಯಾವ ವಿರೋಧ ಇಲ್ಲ ಅಂತ ವೆಲ್ಕಮ್ ಮಾಡಿದ್ವಿ. ವಿರೋಧ ಇಲ್ಲ ಅಂದ್ರೆ ಅದರ ಅರ್ಥ ಏನು ಸರ್? ಆರಂಭ ಮಾಡೋದು ಕಾರಣ ಕೇಳ್ತಾ ಇದ್ದಾರೆ ಅವರು. ತನಿಖೆ ಆರಂಭಿಸ್ಲಿಕ್ಕೆ ನಿಮ್ಮ ಹತ್ರ ದಾಖಲೆ ಮತ್ತು ಕಾರಣ ಏನಿತ್ತು ಅಂತ ಕೇಳ್ತಿದ್ದಾರೆ. ಅವ್ರು ಒಪ್ಕೊಂಡ್ರು ಬಿಟ್ರು, ನೀವು ತನಿಖೆ ಮಾಡ್ತೀವಿ, ಈಗ ನನ್ನ ಮೇಲೆ ತನಿಖೆ ಮಾಡ್ತೀನಿ ಅಂದ್ರೂ ನಾನು ವಿರೋಧ ಮಾಡಲ್ಲ, ತನಿಖೆ ಮಾಡಿ ಅಂತಾನೆ ಹೇಳ್ತೀನಿ. ನನ್ನ ಮೇಲೆ ತನಿಖೆ ಮಾಡೋದಕ್ಕೆ ನಿಮ್ಮ ಹತ್ರ ಏನು ಆಧಾರ ಇತ್ತು ಅಂತ ಕೇಳ್ತಿದೀವಿ. ಎಸ್ ಉತ್ಕರ್ಷ್ ಅವರೇ. ನೋಡಿ ಸರ್, ಒಂದು ಬಹಳ ಸ್ಪಷ್ಟ. ಇಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಎಡಪಂಥಿ ಸೇರ್ಕೊಂಡು ಯಾವ ರೀತಿ ಷಡ್ಯಂತ್ರ ಮಾಡ್ತಾ ಇದೆ ಅಂತಂದ್ರೆ ನಾನು ಎಳೆಯಾಗಿ ಬಿಚ್ಚಿಡಕ್ಕೆ ಇಷ್ಟಪಡ್ತೀನಿ. ಇದೇ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ, ಏನು ನಾವು SIT ತನಿಖೆ ಕೊಡಲ್ಲ ಅಂತ ಕಾಂಗ್ರೆಸ್ನವ್ರು ಕೂಡ ಒಪ್ಕೋತಾರೆ. ಅದೇ ಎಡಪಂಥೀಯರ ಒಂದು ಗುಂಪು ಹೋಗಿ ಅವರಿಗೆ ಪ್ರೆಷರ್ ತಂದಾಗ ನಾವು ಇದನ್ನ ಇಮಿಡಿಯೇಟ್ ನೆಕ್ಸ್ಟ್ ದಿವಸ SIT ಕೊಡುವಂತ ಕೆಲಸ ಮಾಡಿದ್ರು. ಅದಾದ್ಮೇಲೆ ಇದೇ ದಿನೇಶ್ ಗುಂಡೂರಾವ್ ಅವರು ವಿಧಾನಸೌಧ ಮುಂದೆ ಮಾತನಾಡ್ಬೇಕು ಹೇಳ್ತಾರೆ, ಅವರು ಇದರ ಮೇಲೆ ಪ್ರೆಷರ್ ತರ್ತಾ ಇದ್ದಾರೆ, ಅವರು ಇದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅವರು ಇದನ್ನ ಜಾಗತಿಕ ಮಟ್ಟಕ್ಕೆ ತಗೊಂಡು ಹೋಗ್ತೀರಂತ. ಹಾಗಾದ್ರೆ ಅವ್ರು ಯಾರು ಅಂತಂದ್ರೆ ಇದೇ ಎಡಪಂಥೀಯರು, ಮತಾಂತರಿಗಳು, ಈ ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಸ್ವಯಂ ಘೋಷಿತ ಪ್ರಗತಿಪರರು. ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನೀವು ನಾಟಕ ಗೊತ್ತಿದೆ, ಧರ್ಮಸ್ಥಳಕ್ಕೆ SIT ಕೊಡಲ್ಲ ಅಂತಾರೆ, ಎಲ್ಲ ಮಾಡ್ಬಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಕೇಳುವಂತ ಧೈರ್ಯ ಇಟ್ಕೊಳ್ರಿ. ಇದೇ ಮತ್ತೆ DK ಶಿವಕುಮಾರ್ ಅವ್ರು ಬಂದು ಹೇಳ್ತಾರೆ ಷಡ್ಯಂತ್ರ ಆಗಿದೆ ಅಂತ. DK ಶಿವಕುಮಾರ್ ಹೇಳಿದ್ರು, ಸ್ವಾಮಿ ನಾವ್ ಹೇಳಿಲ್ಲ, ಕೇಳಿಸ್ಕೊಳ್ಳಿ. ಆಮೇಲೆ ಇದೇ ಮೊನ್ನೆ ಜಯಂತ್ ತಂಗಚಂದ್ ಮಾತನಾಡ್ಬೇಕಾದ್ರೆ ಹೇಳ್ತಾರೆ, ನಾನು ಬುರುಡೆ ಚಿನ್ನಯ್ಯನನ್ನ, ಸುಜಾತಾ ಭಟ್ರನ್ನ ಮತ್ತೆ ಗಿರೀಶ್ ಭಟ್ರನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿದ್ದೆ ಅಂತ. ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರು? ಇದೇ ಕಾಂಗ್ರೆಸ್ನ ತಮಿಳುನಾಡಿನ ಸಂಸದರಂತ ಶಶಿಕಾಂತ್ ಸೆಂಥಿಲನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಅಧಿಕೃತ ಮಾಹಿತಿಯ ಪ್ರಕಾರ ಅವರ ತಾಯಿ ಒಂದು NGO ನಡೆಸ್ತಾರೆ. ದೆಹಲಿಯ ಪ್ರಮುಖ ನಾಯಕರಿಂದ ಅಕೌಂಟ್ಗೆ ಹಣ ಬಂದಿದೆ. ಯಾವತ್ತು ಈ ಮುಲ್ಲಾ ಸಮೀರ ಒಂದು ವಿಡಿಯೋ ಮಾಡ್ತಾನೆ, ಆರ್ಟಿಫಿಷಿಯಲ್ ಇಂಟು ಮಾಡ್ಕೊಂಡು ಆ ವಿಡಿಯೋ ಮಾಡಬೇಕಾದ್ರೆ ಆ ಅಕೌಂಟ್ಗಳಿಂದ ಪ್ರತಿಯೊಬ್ಬರಿಗೂ ಹಣ ಹೋಗಿದೆ. ಸರಿ, ಇವತ್ತು ನಾನು ಲಾಜಿಕಲ್ ಪ್ರಶ್ನೆ ಕೇಳ್ತೀನಿ. ಸಮೀರ್ ಮಾಡಿದಂತ ಸುಳ್ಳಂತ ನಿಶ್ಚಯ ಆಯ್ತಲ್ಲ, ಸುಜಾತಾ ಭಟ್ರ ಒಂದು ಅನನ್ಯ ಭಟ್ರ ಕಟ್ಟುಕತೆಯನ್ನು ಕಟ್ತಾನೆ, ಅವನೇ ವಿಡಿಯೋನ ಮಾಡ್ತಾನೆ. ಇವತ್ತು MD ಅಲ್ಲ, ಒಂದ್ ನಿಮಿಷ ಕೇಳಿ. ಹೌದು, ಅದ್ರ ಪ್ರಕಾರ ನಾನು ಮಾಡಿದಂಥದ್ದು ಅನನ್ಯ ಭಟ್ರು ಮೆಡಿಕಲ್ ಕಾಲೇಜು. ಒಂದ್ ನಿಮಿಷ ಕೇಳಿ. ಸರಿ ಆಯ್ತಪ್ಪ, ಸಮೀರ್ ಸುಳ್ಳು ಮಾಡೋದನ್ನ ಮತ್ತೊಂದು ಬಿಟ್ಬಿಡಿ. ಅವ್ನ ಪರವಾಗಿ ವಕಾಲತ್ ವಹಿಸಿದ್ ಯಾರ್ರೀ? ಇದೇ CS ದ್ವಾರಕಾನಾಥ್, ಸೋಷಿಯಲ್ ಜಸ್ಟಿಸ್ ಚೇರ್ಮನ್ KPCC. ಅಲ್ಲಿ ನಜ್ಮಾ ಚಿಕ್ನಳ್ಳಿ ಏನ್ರಿ ಕೆಲಸ ಸಮೀರ್ MD ಜೊತೆ? ಏನ್ ಕೆಲಸ ಹೇಳಿ? ಕಾಂಗ್ರೆಸ್ನವರಿಗೆ ಇವ್ರ ಜೊತೆ ಏನ್ ಕೆಲಸ? ಇದೇ ಸ್ವಯಂ ಘೋಷಿತ ಪ್ರಗತಿಪರರು ಬೆಂಗಳೂರಿನಲ್ಲಿ ಸಭೆ ಮಾಡ್ತಾರೆ, ಸ್ವಾಮಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಇವರೆಲ್ಲರನ್ನೂ ಸೇರಿಸ್ಕೊಂಡು ಒಂದು ಗುಪ್ತ ಸಭೆಯನ್ನ ಮಾಡಿ ಯಾವ ರೀತಿ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಕೆಲಸ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕೇನು ಅಂತಂದ್ರೆ ಕಾಂಗ್ರೆಸ್ನ ಕಪಟ ನಾಟಕ. ನೀವೇ SIT ಕೊಡ್ತೀರಾ, ನಿಮ್ದೇ ಮಂತ್ರಿಗಳು ಇದು ಷಡ್ಯಂತ್ರ ಅಂತ ಹೇಳ್ತಾರೆ, ಮತ್ತೆ ನೀವೇ ಧರ್ಮಸ್ಥಳ ಯಾತ್ರೆ ಮಾಡ್ತೀರಾ. ಈ ಕಪಟ ನಾಟಕ ಏನಿದೆ ಇದನ್ನ ಖಂಡಿತವಾಗ್ಲೂ ಜನ ಒಪ್ಲಿಕ್ಕೆ ತಯಾರಿಲ್ಲ. ನಮ್ಮ ನಿಲುವು
ಮಾಡಿದ್ದಾರೆ. ಇದೇ ಕೇಳ್ರಿ, ನೆಲಮಂಗಲ ಎಂ.ಎಲ್.ಎ ಮಾಡಿಲ್ವೇನ್ರಿ? ನೆಲಮಂಗಲ ಎಂ.ಎಲ್.ಎ ಮಾಡಿಲ್ವೇನ್ರಿ? ನೆಲಮಂಗಲ ಎಂ.ಎಲ್.ಎ ಮಾಡಿಲ್ವಾ? ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ನೆಲಮಂಗಲ ನಿಮಗೆ ಮಾಹಿತಿ ಕೊಡ್ತಾ ಇದೆ, ಕೇಳಿಸ್ಕೊಳ್ಳಿ. ಮಾಹಿತಿ ಕೊಡ್ತಾ ಇದೆ, ತಿಳ್ಕೊಳ್ಳಿ. ನೆಲಮಂಗಲ ಎಂ.ಎಲ್.ಎ ಮಾಡಿದ್ದಾರೆ. ನಿಮ್ಮ ಮೈಸೂರಿನ ಎಂ.ಎಲ್.ಎ ಹರೀಶ್ ಗೌಡ್ರು ಹೋಗ್ತಾರೆ, ತಿಳ್ಕೊಳ್ರಿ. ಫಸ್ಟ್ ವಿಷಯ ತಿಳ್ಕೊಂಡು ಮಾತಾಡಿ. ಮಾಧ್ಯಮದಲ್ಲಿ ವಿಷಯ ಗೊತ್ತಿಲ್ಲದೆ ಮಾತನಾಡುವಂಥದ್ದಲ್ಲ. ಸೊ ಬಹಳ ಸ್ಪಷ್ಟವಾಗಿ ನಮ್ಮ ನಿಲುವಿರ್ತಕ್ಕಂಥದ್ದು, ನಾವು ಧರ್ಮಸ್ಥಳ ನಮ್ಮ ಶ್ರದ್ಧಾ ಕೇಂದ್ರ. 800 ವರ್ಷಗಳ ಇತಿಹಾಸ. ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿರ್ಬಾದ್ರೆ ಮಾತಾಡ್ತಾರೆ ನೋಡಿ, DJ ಹಳ್ಳಿ KJ ಹಳ್ಳಿ ಘಟನೆ ಅದಕ್ಕೆ ಪಾಪ ಯಾರೋ ಪೋಸ್ಟ್ ಹಾಕಿದ್ದಾರೆ ಸ್ವಾಮಿ, ಅದಕ್ಕೆ ಅವ್ರ ಮನ್ಸಿಗೆ ನೋವಾಗಿ ಪೊಲೀಸ್ ಸ್ಟೇಷನ್ ಸುಟ್ರು ಅಂತ. ರೀ 800 ವರ್ಷ ಇತಿಹಾಸ ಇರೋದ್ರಿ ಧರ್ಮಸ್ಥಳಕ್ಕೆ. ಕಂಡಲ್ಲಿ ಬೀದಿಲಿ ಯಾರೋ ಪೋಸ್ಟ್ ಹಾಕ್ತಾರೆ, ಯಾರೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಅದು ನೋಡ್ಕೊಂಡು ಹೇಗೆ ಕೂರಕ್ಕಾಗತ್ತೆ ನಾವು ಹಿಂದೂಗಳು? ಸರ್, ಕರ್ನಾಟಕದಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳು ಬೇಕಾದಷ್ಟಿದೆ ಸರ್. ಯಾರ ಮೇಲೂ ಬರದೇ ಇರುವಂತಹ ಆರೋಪ ಯಾಕೆ ಸರ್ ಧರ್ಮಸ್ಥಳದ ಮೇಲೆ? ಈ ಹಿಂದೆ ಕೂಡ ಬಂದಿದೆ ಸರ್, ಕರ್ನಾಟಕದಂತಲ್ಲ. ನೀವು ಶನಿ ಸಿಂಗಾಪುರ ತಗೊಳ್ಳಿ, ಶಬರಿಮಲೆ ತಗೊಳ್ಳಿ, ಈಶಾ ಫೌಂಡೇಶನ್ ತಗೊಳ್ಳಿ, ಎಲ್ಲ ಕಡೆ ಎಲ್ಲೆಲ್ಲಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದೆ, ಒಂದು ಧಾರ್ಮಿಕ ಭಾವನೆ ಇದೆ, ಅಲ್ಲಿ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡ್ತಾರೆ. ನಿಮಗೆ ತಾಕತ್ತಿದ್ರೆ ಇದೇ ಮಸೀದಿಗಳ ಮೇಲೆ ನೀವು ಮಾಡಿ ನೋಡೋಣ. ನಿಮಗೆ ಆ ಕೆಪಾಸಿಟಿ ಇದೆಯಾ? ಇದೇ ಚರ್ಚ್ಗಳ ಮೇಲೆ ನೀವು ಮಾಡ್ತೀರಾ? ಹಾಗಾದ್ರೆ ಅಜ್ಮೇರ್ ದರ್ಗಾದ ವಿಚಾರ ಹೇಳ್ತಾ ಹೋದ್ರೆ ಅನೇಕ ವಿಷಯಗಳು ಬರ್ತದೆ, ಬೇರೆ ಟಾಪಿಕ್ ಆಗ್ತದೆ. ಹಾಗಾದ್ರೆ ನಾನು ಹೇಳ್ತಕ್ಕಂಥದ್ದು, ಇವತ್ತು ತೊಟ್ಲಲ್ಲಿ ಮಗುನ್ ಚಿವುಟೋದು ಕಾಂಗ್ರೆಸ್, ತೊಟ್ಲು ತಗೋದು ಇವರೇ. ಈ ಸುಳ್ಳೇನಿದೆ, ಈ ಕಪಟ ನಾಟಕ ಬಿಟ್ಬಿಡಿ. ಕಾಂಗ್ರೆಸ್ ವಕ್ತಾರರು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು. ಎಸ್